ಇವತ್ತು ಬಳ್ಳಾರಿಯಲ್ಲಿ ನಮ್ಮ ಎಸ್ ಪಿ ಅವರು ಬಂದು ಡಿ ಆರ್ ಕ್ವಾರ್ಟರ್ಸ್ನಲ್ಲಿ ನಮ್ಮನ್ನು ಗಾಡಿಗಳು ಬಿಡಿಸ್ಕೊಟ್ಟಾರ. ಇನ್ನೂ ಕೆಲವು ಗಾಡಿಗಳು ಬಂದಿಲ್ಲ. ಒಂದಗಳು ಭಾಳ ಅಳ್ತಾ ಇದ್ದಾರೆ ಪಾಪಗಳು. ಅವ್ರು ಲೀಸ್ ಕೊಟ್ಟಾರ. ಜೈತ್ ಅಂತೇಳಿ ಇಲಿಯಾಸ್ ಅಂತ ಗಾಡಿ ಕೊಟ್ಟಾರಗಳು. ಇನ್ನೂ ಗಾಡಿಗಳು ಬಳ್ಳಾರಿಯಲ್ಲಿ ಬಿಟ್ಟು ಸಿಂಧನೂರು, ರಾಯಚೂರು, ಮಾನ್ವಿ, ಕಾಡ್ಗಿ ಒಳಗೆ ಕ್ಯಾಂಪ್ನಲ್ಲಿ ಮಾಸಿ ಒಳಗೆ ಗಾಡಿ ಇದಾವೆ. ಒಬ್ಬೊಬ್ಬರು ಗಾಡಿಗಳು ತೊಗೊಂಡು ನಮ್ಮ ಗಾಡಿ ತೊಗೊಂಡು ಆಸ್ತಿ ಕೊಟ್ಟಿಲ್ಲ ನಾವು. ಅವರು ಏನು ಕೊಡ್ತಾರಂತೆ 3 ಲಕ್ಷ ಕೊಡು ದುಡ್ಡು ಕಟ್ತಿದ್ದಾರೆ. ಬಡವರು ನಾವು ವೈಟ್ ಬೋರ್ಡ್ ಎಲ್ಲ ಬೋಟ್ ಇಲ್ಲ ನಮ್ಮ ಗಾಡಿಗಳು. ಏನು ಮೋಸ ಮಾಡದ ಜಾಯಿದ್ ಅಂತೇಳಿ ಅದು ಮತ್ತೆ ಹಾಂ ಜಾಯಿದ್ ಆಫ್ ಸೋನು ಅಂತ ಹುಡುಗ 27 ವರ್ಷ, ಅವನಿಗೆ 24 ವರ್ಷ. ಅವ್ನು ಕ್ರಿಮಿನಲ್ ಮಂಡಪ ಸರ್. ಅದು ಏನಿಲ್ಲ ಸರ್, ಏನಂತ ಕಂಡುಕೊಳ್ಳ ಸರ್, ಸುಳ್ಳು ಮಾತದು ಏನಿಲ್ಲ. ಒಬ್ಬ ಫ್ರೆಂಡ್ ಇದ್ದ ನಮ್ಮ ಏರಿಯಾದಲ್ಲಿ, ಅವನ ಗಾಡಿ ಬಿಟ್ಟ ಒಂದು ಅವನ ಫ್ರೆಂಡ್ ಅವನು ಅವನು ಏನು ಕೆಲಸ ಮಾಡ್ತಿಲ್ಲ. ಎಲ್ಲ ಮಾಡಲ್ ಶಿಫ್ಟ್, ಫ್ಯಾಷನರು, ಥಾರು, ಇಟಿಕಾ, ಇನೋವಾ, ಆಲ್ ಗಾಡಿಗಳು ಎಲ್ಲ ಒಂದು ಗಾಡಿ ಅಂತಿಲ್ಲ, ಎಲ್ಲ ಕಮ್ಮಿ ಗಾಡಿ ಇದಾವೆ ಸರ್. ಒಂದೊಂದು ಗಾಡಿ ಸರ್ ಶಿಫ್ಟ್ಗೆ ಒಂದು 33,000, ಇಟಿಗೆ 40, ಇನೋವಾ 65, ಫ್ಯಾಷನ್ 80,000. ಅವನು ಭಾಳ ಕ್ರಿಮಿನಲ್ ಮನುಷ್ಯ. ಅವನು ಯೂಸ್ ಮಾಡಮ್ಮ ಇಲ್ಲಿ ಯೂಸ್ ಮಾಡೋಣ ಸರ್. ಏನು ಬೇರೆ ಏನಿಲ್ಲ ಸರ್. ನಮ್ಮ ಗಾಡಿಗಳು ಬೇರೆ ಲೀಸ್ಗಿದ್ದಾವೆ ಸರ್. ಮತ್ತೆ ಕೆಲವೊಂದು ಮಾರಾಟಕ್ಕೆ ಅವ್ರು ಲೀಸ್ ಎಲ್ಲ ಮಾಡೋಣ ಸರ್, ಎಲ್ಲ ಡಿಟೇಲ್ ಮಾಡೋಣ ಸರ್. ಒಂದು ಬಿಟ್ಟಿಲ್ಲ ನಮ್ಮನ್ನ, ಒಂದು ಬಿಟ್ಟಿಲ್ಲ. ಬರೀ ಒಂದು ತಿಂಗಳು ಕೊಟ್ಟೋಣ ಲೀಸ್ಗೆ ಅಷ್ಟೇ. ಈಗ ಪೊಲೀಸರೆಲ್ಲ ಈಗ ಕಾರ್ ರಿಕವರಿ ಮಾಡಿದ್ದಾರೆ, ಕೇಳ್ತಾ ಇದ್ದಾರೆ. ಏನಿಲ್ಲ ಸರ್. ಒಬ್ಬರು ಪೊಲೀಸ್ ಕರ್ನಾಟಕದಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಒಬ್ಬರು ಪೊಲೀಸರು ನಮ್ಮನ್ನ ಭಾಳ ಸಹಾಯ ಮಾಡಾರ. ಒಬ್ಬರು ನಾವು ₹1 ಕೇಳಿಲ್ಲ. ಈ ಕಾರ್ ಬಂತು, ಖುಷಿ ಆಯ್ತಾ? ಭಾಳ ಖುಷಿ ಸರ್. ಇನ್ನು ಮತ್ತೆ ಶೋಭಾ ಎಸ್ ಪಿ ಬಂದು ನಮ್ಮ ಸಹಾಯ ಮಾಡಾರ. ಭಾಳ ಖುಷಿ ಆಯಿತು. ತಮ್ಮ ಹೆಸರು? ಸಲೀಮ್ ಅಂತ ಹೇಳಿ.